ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಜಮಖಂಡಿ ತಾಲೂಕಿನ ಕೇಡಿ ಜಂಬಿಗೆ ಗ್ರಾಮದ ಹೊರವಲಯದ ತೋಟದಲ್ಲಿ ಚಿರತೆ ಒಂದು ಪ್ರತ್ಯಕ್ಷವಾದ ಘಟನೆ ನಡೆದಿದೆ. ಹೌದು, ಜಂಬಿಗಿ ಕೇಡಿ ಗ್ರಾಮದ ಗಿರಿಮಲ್ಲಪ್ಪ ಗೌಡಪ್ಪ ಬ್ರಾದರ್ ಅವರ ತೋಟದ ಮನೆಯಲ್ಲಿ 4-5 ದಿನದ ಹಿಂದೆ ಒಂದು ನಾಯಿಯನ್ನ 4 ಮೇಕೆಗಳನ್ನು ತಿಂದು ಹೋಗಿರುವ ಘಟನೆ ನಡೆದಿದೆ. ಅದಕ್ಕೆ ಅರಣ್ಯ ಅಧಿಕಾರಿಗಳು ಚಿರತೆಯನ್ನು ಹಿಡಿಯಲು ಶೋಧ ಕಾರ್ಯ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ ಜಮಖಂಡಿಯ ಎಸಿ ಶ್ವೇತಾ ಬಿಡಿಕರ್ ಮತ್ತು ತಹಶೀಲ್ದಾರ ಅನಿಲ ಬಡಿಗೇರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಲ್ಲಿರುವಂತಹ ಜನತೆಗೆ ಯಾವುದೇ ರೀತಿಯ ಭಯಪಡಬೇಡಿ ಎಂದು ಧೈರ್ಯ ಹೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಜಮಖಂಡಿ. ಜಡ್ಪಿ ಅವ್ರಿಗೆ ಹೇಳ್ಯಾರಿ, ಅವರು ಅದನ್ನ ಮಾಡಿಸ್ಕೊಡ್ತಾರ 4 ದಿವಸನಾಗ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಯಾರಿ. ಅದಿದ್ದು ಅಧಿಕಾರಿಗಳು ಬಂದು ಏನು ಹೇಳಿದ್ರು? ಈಗ ನಾವೆಲ್ಲ ಹಿಡಿತೀವಿ, ಇದನ್ನ ಮಾಡ್ತೀವಿ ಅಂತ ಹೇಳ್ಯಾರಿ. ಮತ್ತು ನಮ್ಮ ಸೇಫ್ಟಿ ಕೊಟ್ಟಾರಿ, ನಮಗೆ 4 ಮಂದಿನ ಕೊಟ್ಟಾರಿ ಇರಾಕ್ರಿ, ನಮ್ಮ ಮಂತ್ಯಕ್ಕೆ ಇರ್ತಾರ್ರಿ ಅವರು ರೀ. ಅವ್ರ ಜೋಡ ಹೋಗಿ ದನಕ್ಕೆ ಮೇವ ಮಿಡಿಸಿ ತರ್ತನ್ರಿ. ಅದ್ರ ಮೇಲೆ ಅವ್ರು ಬಂದ ಬಳಿಕ ಹೋಗಿವ್ರಿ ಹೊಲ್ದಾಗ. ಅವ್ರು ಬರೋದ ಮತ್ತು ಅವ್ರ ಮನೆಗೆ ಅವ್ರು ಕರಿ ಊಟ ಅದು ಮಾಡಿ ಬರ್ತಾನೆ ಅನ್ಕ ಒಳಕೊಂಡಿರ್ತೀವಿ ನಾವು. ಅವ್ರು ಬಂದ ನಂತರ ಹೋಗೋದು ಬರೋದು ಮಾಡ್ತೀವಿ ರೀ ಹೊಲ್ದಾಗ. ನಮಗೇನು ಭಯ ಕಡಿಮೆ ಆಗೈತ್ರಿ. ನಿನ್ನೆ ಹಿಡ್ದು 2 ದಿವಸ ಹತ್ರಿ. ಮತ್ತು ಮೊದ್ಲು 8 ದಿನ ಹಿಡಿದು ಭಯ ಐತ್ರಿ. ಈಗ ಕನ್ಫರ್ಮ್ ಆಗೈತ್ರಿ. ಆಗ್ಲಾರ್ದ ಅವ್ರು ಯಾಕೆ ಬರ್ತಾರ? ಅವ್ರು ಬಾದಾಗ ಬಂದಾರ್ರಿ. ಅವ್ರಿಗೆ ಮೂಡ್ರು ನಮಗೆ ಹೇಳಿಲ್ರಿ ಐತೆ ಅಂತೇಳಿ, ಅನ್ಸ್ತಾರ ಅಂತೇಳಿ ಹೇಳಿಲ್ರಿ ಸರ್ ನಮ್ಗೆ. ಆದ್ರೂ ಮತ್ತೊಂದಿಟ್ಟು ಐತ್ರಿ ಭಯ. ಹಿಡಿಯೋ ಭರವಸೆ ಐತೇನ್ರಿ ಆಫೀಸರ್ಗಳು ಹಿಡಿತಾರ ಭರವಸೆ ಐತ್ರಿ. ಅದ್ರ ಸಂಬಂಧ ಅವರು ಇಲ್ಲಿ ಅದಾರ್ರಿ. ನಾವು ಅವ್ರಿಗೆ ಸಹಾಯ ಮಾಡಿದ್ರು. ನೆರವೇರಿ ಮಂದಿ ಅದನ್ನ ಬೋನ್ ಎತ್ತಿ ಹಿಡುದು ಮತ್ತವರು ಇದ್ರಾಗ ಬೆದರಿ ಎತ್ತುಗಳು ಜಿಗದು ಎಲ್ಲ ಮಾಡಿದ್ರು ಎಲ್ಲಾರು ರೈತರು ಬಂದಾರಿ ಮಗಲ್ದನ ಅವ್ರು. ಹ್ಞೂ ರೀ, ಈಗ 4 ಕ್ಯಾಮ್ರಾ ಅದಾವ್ರಿ. ಇಲ್ಲಿ ಬೋನ್ ಎತ್ತಕ್ರಿ ಮತ್ ರಾತ್ರಿ ಅವರು ಎಲ್ಲಾ ನೈಟ್ ಎಲ್ಲಾ ಸುತ್ತಾಕ್ತಾರ. ಹಾ, ಮತ್ ಕಾಣಿದಾಗ ಅವ್ರು ಇದನ್ ಮಾಡ್ತಾರ. ನಮಗ್ ಹೇಳಿಲ್ಲ ಅಷ್ಟ. ಅವ್ರು ಕಾಣ್ಲಾರ್ದ ಯಾಕೆ ಮಾಡ್ತಾರ? ಹಾ, 3 ಕ್ಯಾಮ್ರಾ ಇಟ್ಟಾರಿ. ಅವ್ರು ಮಾಡ್ತಾರ. ಬಂದ್ ಹೋಗ್ತಾರ್ರಿ. ಈಗ ಅದಾರ್ರಿ ಹರಿಯಾಗಿಂದ ಹೊತ್ತು ಮುಂತನ ನಮಗ್ ರಾತ್ರಿ ಮತ್ತೆ ಶಿಫ್ಟ್ ಮಾಡ್ತಾರ. ಬೇರೆ ಬೇರೆ ಮಂದಿ ಬರ್ತೈತ್ರಿ. ಪೊಲೀಸರು ಅದಾರಿ ನಮ್ ಜೋಡ್ರಿ. ಸಾವಳಿ ಸ್ಟೇಷನ್ದವ್ರು ಬಂದಾರ. ಹ್ಞೂ ರೀ, ನಮ್ಮ ನಾಯಿ ತಿಂದಾಗ ಗೊತ್ತಾಗೈತ್ರಿ. ಒಂದು ವಾರದ ಹಿಂದೆ ಜಂಬಗಿ ಕೇಡಿ ಗ್ರಾಮದ ಒಂದು ಸರ್ವೆ ನಂಬರ್ನಲ್ಲಿ ರೈತರು ತಮ್ಮ ಹೊಲದ ಮನೆಯಲ್ಲಿ ಕಟ್ಟಿರುವಂತಹ ನಾಯಿ ಮತ್ತು ಒಂದು 4-5 ಆಡುಗಳನ್ನ ಚಿರತೆಯು ತಿಂದು ಹಾಕಿದೆ ಅಂತ ಹೇಳಿ ಮಾಹಿತಿ ಬಂದಿರ್ತದೆ. ಅದರ ಆಧಾರದ ಮೇಲೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಚಿರತೆಯ ಹೆಜ್ಜೆ ಗುರುತುಗಳನ್ನ ಆ ಜಂಬಗಿ ಕೇಡಿ ವ್ಯಾಪ್ತಿಯ ಹೊಲ ಗದ್ದೆಗಳ ಮನೆಯ ಸುತ್ತಲೂ ಇರುವುದು ಕಂಡು ಬಂದಿರ್ತದೆ. ಅದರ ನಿಮಿತ್ತವಾಗಿ ಈಗಾಗಲೇ ಒಂದು 3-4 ದಿನಗಳಿಂದ ಫಾರೆಸ್ಟ್ ಅರಣ್ಯ ಇಲಾಖೆಯವರು ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಈ ಪಂಜರನ್ನ ಹಾಕಿ ಚಿರತೆಯನ್ನ ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದಾಗ್ಯೂ ಸಹ ರೈತರು ಒಂದು ಸ್ವಲ್ಪ ಕಳವಳ ವ್ಯಕ್ತಪಡಿಸಿದ್ರಿಂದ ನಾನು ಮತ್ತು ತಹಶೀಲ್ದಾರ್ ಇವತ್ತು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ವಿ. ಹಾಗೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಮತ್ತು ವಾಚ್ ಅಂಡ್ ವಾರ್ಡ್ ಮುಂದಿನ 15 ದಿನಗಳವರೆಗೆ, ಯಾಕಂದ್ರೆ ಮಳೆಗಾಲ ಐತಿ ಮತ್ತು ನಮ್ಮ ಈ ಕರೆಂಟ್ನ ಅಸ್ತವ್ಯಸ್ತವಾಗುವಂತಹ ಸಾಧ್ಯತೆಗಳಿರ್ತವೆ. ಆದಾಗ್ಯೂ ಸಹ ಕರೆಂಟ್ ಹೆಸ್ಕಾಂನವ್ರಿಗೂ ಹೇಳಿ ಅಲ್ಲಿ 24 ತಾಸು ಕರೆಂಟ್ ಇರುವಂತೆ, ಅಂದ್ರೆ ಜನರಿಗೆ ಯಾವುದೇ ರೀತಿ ಭಯ ಆಗ್ಲಾರ್ದಂತೆ ವ್ಯವಸ್ಥೆ ಮಾಡುವಂತೆ ಹೇಳಿದ್ದೀವಿ. ಹಾಗೆಯೇ ಈಗಾಗಲೇ ಏನು ಆಡುಗಳು ಮತ್ತು ಒಂದು ನಾಯಿ ಹೋಗಿರ್ತದೆ, ಅದಕ್ಕೆ ಪರಿಹಾರ ಧನವಾಗಿ ನಮ್ಮ ವೆಟರ್ನರಿ ಇಲಾಖೆಯಿಂದ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಇಲಾಖೆಯ ವರದಿಯೊಂದಿಗೆ ಅರಣ್ಯ ಇಲಾಖೆಯವರು ಮುಂದಿನ ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿನೂ ಸಹ ಸೂಚನೆ ಕೊಟ್ಟಿದ್ದೀವಿ. ಈ ಜಂಬಗಿ ಕೇಡಿ ಗ್ರಾಮದಲ್ಲಿ ಈ ಹಿಂದೆ ಈ ರೀತಿಯ ಚಿರತೆಗಳ ಹಾವಳಿ ಯಾವತ್ತೂ ಇರಲಿಲ್ಲ. ಇದು ಪ್ರಪ್ರಥಮವಾಗಿ ಆಗಿರೋದ್ರಿಂದ ಅಲ್ಲಿ ಗ್ರಾಮಸ್ಥರು ಸ್ವಲ್ಪ ಭಯಭೀತರಾಗಿದ್ದಾರೆ. ಆದಾಗ್ಯೂ ಸಹ ನಮ್ಮ ಜಿಲ್ಲಾಡಳಿತ ಅವರೊಂದಿಗೆ ಇರುತ್ತದೆ. ಅರಣ್ಯ ಇಲಾಖೆಯಿಂದ ಸತತ ಪರಿಶ್ರಮವನ್ನ ಮಾಡ್ತಾ ಇದ್ದಾರೆ. ಈ ಚಿರತೆಯನ್ನ ಹಿಡಿಯುವಂತಹ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ. ರೈತರು ಆದಷ್ಟು ನಿಗಾ ವಹಿಸಿ ಅಂದ್ರೆ ಅಲರ್ಟ್ ಆಗಿ ಇರೋದಕ್ಕೆ ನಾನು ವಿನಂತಿಯನ್ನ ಮಾಡ್ಕೊಂತೇನೆ. ಧನ್ಯವಾದಗಳು. ಕಳೆದ 4-5 ದಿನಗಳ ಹಿಂದೆ ಜಂಬಿಗಿ ಕೇಡಿ ಗ್ರಾಮದಲ್ಲಿ ತೋಟದ ಒಂದು ಪ್ರದೇಶದಲ್ಲಿ ಒಂದು ನಾಯಿಯನ್ನು ಒಂದು ಕಾಡು ಪ್ರಾಣಿ ತಗೊಂಡು ಹೋಗಿರೋ ಬಗ್ಗೆ ವರದಿ ಆಗ್ತದೆ. ಅದಾದ ನಂತರ ಅರಣ್ಯ ಇಲಾಖೆಯವರಿಂದ ನಾವು ಮಾಹಿತಿ ಪಡೆದಾಗ ಅದು ಹೆಜ್ಜೆ ಗುರುತು ಎಲ್ಲ ಪರಿಶೀಲನೆ ಮಾಡಿದಾಗ ಅದು ಚಿರತೆ ಅಂತ ಕಂಡು ಬಂದಿರ್ತದೆ. ಅದಾದಮೇಲೆ ನಾವು RF ಅವರಿಗೆ ಮತ್ತು DYRF ಗಳಿಗೆ ಮಾಹಿತಿಯನ್ನು ನೀಡಿದಾಗ ಅವರು
ಆ ಚಿರತೆಯನ್ನು ಸೆರೆ ಹಿಡಿಲಿಕ್ಕೆ ಅವರು ಬೋನಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತಾರೆ ಮತ್ತು CC ಕ್ಯಾಮ್ರಾಗಳನ್ನು ಅಳವಡಿಸಿ ಅದರಲ್ಲಿ ನಿಗಾವನ್ನು ವಹಿಸಿರ್ತಾರೆ. ಈಗಾಗಲೇ ನಾವು ಅಲ್ಲಿ 4 ಸಿಬ್ಬಂದಿಗಳು ಹಗಲಿನ ಹೊತ್ತಿನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ 4 ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಿರಂತರವಾಗಿ ಗಸ್ತನಲ್ಲಿ ಅರಣ್ಯ ಇಲಾಖೆ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಆದರೂ ಇದುವರೆಗೂ ಕೂಡ ಅದು ಚಿರತೆಯ ಒಂದು ಚಲನವಲನ ಕಂಡು ಬಂದಿರೋದಿಲ್ಲ. ಇವತ್ತಿನ ದಿನ ನಾವು AC ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ತೋಟದ ಮನೆಗೆ ನಾವು ಭೇಟಿ ನೀಡಿದಾಗ ಅಲ್ಲಿ ಮನೆಯವರು ಮತ್ತು ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಲಾಗಿ ಮತ್ತು RF ಅವರು ಕೂಡ ಸ್ಥಳದಲ್ಲಿ ಇದ್ದಾಗ ಅವರು ಇನ್ನೊಂದು ಬೋನನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಚಲನವಲನವನ್ನು ಪರಿಶೀಲನೆ ಮಾಡಿ ಅದನ್ನು ಸೆರೆ ಹಿಡಿತಕ್ಕಂತಹ ಕಾರ್ಯದಲ್ಲಿ ಮತ್ತೆ ನಾವು ಸಕ್ರಿಯವಾಗ್ತೀವಿ ಮತ್ತು ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿರ್ತಾರೆ. ಗ್ರಾಮಸ್ಥರಲ್ಲಿ ಒಂದು ಮನವಿ, ಈಗ ಈ ಚಿರತೆ ಚಲನವಲನ ಕಂಡು ಬಂದಿರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರಬೇಕು ಅಂತ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.